ನಮಸ್ಕಾರ. ನಾವು ಬೆಳಗ್ಗೆ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ವಿ, ಮತ್ತು ಅದಾದಮೇಲೆ DIG ಭೇಟಿ ಮಾಡಿದ್ವಿ. ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿ ಮತ್ತು ಏನು ಏಜ್ ರಿಲ್ಯಾಕ್ಸೇಷನ್ ಬೇಕಂತ ಹೋರಾಟ ಮಾಡಿದ್ವಿ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಾವು ಹೋಮ್ ಮಿನಿಸ್ಟ್ರು, ADGP ಮತ್ತು DIG ಸರ್ ಅವ್ರ ಮೀಟಿಂಗ್ ಏನು ಅಸೆಂಬ್ಲಿ ಆಗ್ತಿದೆ, ಅದು ಮುಗ್ದಾಗಿದ್ದ ಕೂಡಲೇ ಇಮಿಡಿಯೇಟ್ ಮೀಟಿಂಗ್ ಕರೆದು ಆ ಒಂದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಅಂದರೆ ಕಂಪೇರ್ ಟು ಅದರ್ ಸ್ಟೇಟ್ಸು, ಬೇರೆ ಸ್ಟೇಟ್ಸಲ್ಲಿ ಏನು ಏಜ್ ರಿಲ್ಯಾಕ್ಸೇಷನ್ ಇದೆ, ಏಜ್ PC ವಯೋಮಿತಿ ಇದೆ, ಅದನ್ನು ಕಂಪೇರ್ ಮಾಡಿಬಿಟ್ಟು ನಮ್ಮ ಕರ್ನಾಟಕದಲ್ಲೂ ಜಾಸ್ತಿ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದಾದಮೇಲೆ ನಾವು ರಿಕ್ರೂಟ್ಮೆಂಟ್ ಡೇಟಲ್ಲಿ ಹೋಗಿ ಕೇಳಿದಾಗಲೇ ಇವೇನೋ ಒಂದು ಫಿಸಿಕಲ್ ಆಗಿದೆ ಇವಾಗ CR ಮತ್ತು DRದು, ಆ ಫಿಸಿಕಲ್ ಆಗಿರೋದು ಇವಾಗ 1:1 ಲಿಸ್ಟು ನೆಕ್ಸ್ಟ್ ವೀಕ್ 1 ವೀಕಲ್ಲಿ ಅವರು ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಏನಪ್ಪ ಅಂದರೆ ಹೊಸ ಒಂದು ನ್ಯೂ ನೋಟಿಫಿಕೇಷನು ಆಲ್ಮೋಸ್ಟ್ 2700 ನೋಟಿಫಿಕೇಷನ್ನು 10th ಮೇಲೆ ಕರೀತಾ ಇದ್ದಾರೆ. ಒಂದು CR 1200 ಪೋಸ್ಟ್ ಕರೀತಾ ಇದ್ದಾರೆ, KSRPದು 1500 ಪೋಸ್ಟ್ ಕರೀತಾ ಇದ್ದಾರೆ. ದಯಮಾಡಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಮುಂದೆ ನಾವು ನೋಡೋಣ, ಒಂದು ವಾರದಲ್ಲಿ ಏನಾದರೂ ನೋಟಿಫಿಕೇಷನ್ ಆಗೋಕ್ಕೆ ಮುಂಚೆ ನಮಗೆ ಏಜ್ ರಿಲ್ಯಾಕ್ಸೇಷನ್ ಆಗಬೇಕು. ಅದ್ರ ಬಗ್ಗೆ ನಾವು ಹೋಮ್ ಮಿನಿಸ್ಟರ್ ಹತ್ರನೂ ಮನವರಿಕೆ ಮಾಡಿದ್ದೀವಿ, ಮತ್ತು DIG ಸರ್ಗೂ ಭೇಟಿ ಮಾಡಿ ಅವರಿಗೆ ಹೇಳಿದ್ದೀವಿ. ಅವ್ರು ಆಯಿತು ಅಂತಲೇ ಹೇಳಿದ್ದಾರೆ ಮೀಟಿಂಗಲ್ಲಿ. ಇನ್ ಕೇಸ್ ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಅದಕ್ಕೂ ಮುಂಚೆ ಆಗಲಿಲ್ಲ ಅಂತಂದರೆ, ನೋಟಿಫಿಕೇಷನ್ ಆದರೂ ಕೂಡ ನಾವು ದಯಮಾಡಿ ಎಲ್ಲರೂ ಬನ್ನಿ, ಒಂದು ಏಜ್ ರಿಲ್ಯಾಕ್ಸೇಷನ್ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿ ಏಜ್ ರಿಲ್ಯಾಕ್ಸೇಷನ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.